ನನ್ನ ಮೊದಲನೇ ಪ್ರಶ್ನೆ ಅಂದರೆ ಭಾಷೆ ಅಂದರೆ ಯಾವುದು? ಅದು ಮೊದಲನೇ ಪ್ರಶ್ನೆ. ನಾವು ಯಾವುದು ಇಷ್ಟು ಹೊತ್ತು ಭಾಷೆ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೋ ಅದು ಬಾಯಿಂದ ಆಡುವಂತಹ ಧ್ವನಿಯಿಂದ ಶಬ್ದಗಳಿಂದ ಆಗತಕ್ಕಂತಹ ಆ ಮಾತುಗಳು ಅನ್ನೋದನ್ನು ಏನು ನಾವು ದಿನನಿತ್ಯದ ಅವರಾಗಲೇ ಹೇಳಿದ್ರು ಸಂಪರ್ಕನೋ ಕಮ್ಯುನಿಕೇಶನ್ಗೋಸ್ಕರ ಸಂವಹನಕ್ಕೋಸ್ಕರ ಇರುವಂಥ ಭಾಷೆಗಿಂತ ಭಿನ್ನವಾದದ್ದು ಅನುಭವಕ್ಕೆ ಅಂತ. ಆ ಭಾಷೆ ಅನ್ನೋದು ಮನುಷ್ಯನಲ್ಲಿ ಮಾತ್ರವೇ ಅದು ಇರುವಂಥದ್ದು, ಪ್ರಾಣಿಗಳಿಗಲ್ಲ. ಪ್ರಾಣಿಗಳಿಗೆ ಇಲ್ಲ ಅದು. ಈ ವಿಕಾಸದಲ್ಲಿ ಯಾವುದೋ ಒಂದು ಹಂತದಲ್ಲಿ ಮೆದುಳು ಬೆಳೆಯೋದಕ್ಕೆ ಪ್ರಾರಂಭವಾದ ನಂತರ ತನ್ನ ದೇಹದ ಅಂಗಗಳನ್ನ ಬಳಸಿಕೊಂಡು ಮನುಷ್ಯ ಭಾಷೆಯನ್ನ ಕಂಡುಕೊಂಡಾದು, ರೂಪಿಸಿಕೊಂಡಾದು. ನೋಡೋದಕ್ಕೆ ಕಣ್ಣಿರೋ ಹಾಗೆ, ಕೇಳೋದಕ್ಕೆ ಕಿವಿ ಇರೋ ಹಾಗೆ, ಮಾತನಾಡೋದಕ್ಕೆ ಬಾಯಿ ಅಂತ ನಾವು ಹೇಳ್ತೀವಿ. ಬಾಯಿ ಇಲ್ಲ. ಭಾಷೆಗೋಸ್ಕರ ಒಂದು ಅಂಗ ಮನುಷ್ಯನಲ್ಲಿ ಇಲ್ಲ. ಈ ಬಾಯಿ ಅಂತ ನಾವು ಏನು ಹೇಳ್ತೇವೆ ಅದಿರೋದು ಊಟ ಮಾಡೋದಕ್ಕೋಸ್ಕರ, ತಿನ್ನೋದಕ್ಕೋಸ್ಕರ. ಅಲ್ಲಿರುವ ನಾಲಿಗೆ ಸ್ವರಗಳನ್ನ ಹೊರಡಿಸುವಾಗ ನಾಲಿಗೆಯ ಸ್ವರೂಪ ಬಹಳ ಇಂಪಾರ್ಟೆಂಟ್, ಮುಖ್ಯವಾಗ್ತದೆ. ಆ ನಾಲಿಗೆ ಇರೋದು ತಿಂದದ್ದನ್ನ ತಿರುವಿ ಹಾಕೋದಿಕ್ಕೆ. ಅರಿಯೋದಕ್ಕೆ ಇರತಕ್ಕಂಥದ್ದು ಹಲ್ಲುಗಳು. ಮೂಗು ಮತ್ತು ಉಸಿರಾಟ, ಹೊರಗೆ ಬಿಡುವ ಉಸಿರಿನಿಂದ ಉಂಟಾಗುವ ಧ್ವನಿಯನ್ನ ನಿಯಂತ್ರಿಸಿ ಇಚ್ಛಾಪೂರ್ವಕವಾಗಿ ಬಳಸಿಕೊಳ್ಳುವಂಥದ್ದು ಆ ಉಸಿರಾಟಕ್ಕಿರೋದು, ಭಾಷೆಗೋಸ್ಕರ ಅಲ್ಲ. ಆದ್ದರಿಂದ ಈ ಮಾತು ಅಂತ ನಾವು ಏನ್ ಹೇಳ್ತೇವೆ, ಈ ಮಾತೇ ಅದನ್ನ ಮೆದುಳಿನಿಂದ ನಿಯಂತ್ರಿತವಾಗಿ ಬಂದಿರತಕ್ಕಂಥದ್ದಿದೆ. ಆದ್ದರಿಂದ ಈ ಭಾಷೆ ಒಂದು, ಇದಲ್ಲದೆ ಬೇರೆ ಭಾಷೆಗಳಿವೆ. ಬಹಳ ಮುಖ್ಯವಾದ ಪ್ರಶ್ನೆ, ಈ ಭಾಷೆಯನ್ನ ಮನುಷ್ಯ ವಿಕಾಸದ ಹಂತದಲ್ಲಿ, ಯಾವಾಗ ನಾಗರಿಕತೆಯ ಒಂದು ಹಂತದಲ್ಲಿ ಭಾಷೆಯನ್ನ ಕಂಡುಕೊಂಡನೋ, ಭಾಷೆಯನ್ನ ತಿಳಿದನೋ, ಬಳಸಿದ್ನೋ, ಅವತ್ತೇ ಸುಳ್ಳು ಹೇಳೋದನ್ನ ಕಲಿತ ಮನುಷ್ಯ. ಭಾಷೆ ಇರೋದ್ರಿಂದ ಸುಳ್ಳು ಹೇಳೋದಕ್ಕೆ ಸಾಧ್ಯವಾಯಿತು. ಅವರು ಅದನ್ನು ಬಹಳ ಇನ್ನೊಂದು ರೀತಿಯಲ್ಲಿ ಅದನ್ನೇ ಅವರು ಹೇಳ್ಕೊಂಡು ಬಂದರು. ಇಲ್ಲಿ ಎದುರಿಗಿಲ್ಲದನ್ನ ಹೇಳೋ ಭಾಷೆ ಒಂದು ಗುಣ, ಅದು ಲಕ್ಷಣಗಳಲ್ಲಿ ಅದು ಸಹ ಒಂದು. ಕಾಶ್ಮೀರದಲ್ಲಿ ಹಿಮ ಸುರಿಯುತ್ತಿದೆ ಅಂತ ಕಣ್ಣಿಗೆ ಕಾಣಿಸೋದಿಲ್ಲ ನಮಗೆ. ಇಲ್ಲಿ ಆ ಭಾಷೆಯ ಮೂಲಕ ಅದನ್ನ ಹೇಳಬಹುದು ಅನ್ನುವಂಥ ರೀತಿ ಅವತ್ತು ಸುಳ್ಳು ಹೇಳೋದಕ್ಕೆ ಪ್ರಾರಂಭಿಸ್ತಾ ಅಂತ. ಭಾಷೆಯ ಅಂದ್ರೆ ಏನಾಯ್ತು, ಇಲ್ಲದ್ದನ್ನೋ ಹೇಳಲಾರದ್ದನ್ನೋ ಹೇಳುವುದಕ್ಕೂ ಅವನಿಗೆ ಸಾಧ್ಯವಾಯಿತು ಅನ್ನೋದು ಒಂದು. ಈ ಅನುಭವಕ್ಕೆ ಸಂಬಂಧಪಟ್ಟಂತೆ ಒಂದು ಈ ಕೆಲವು ಮಾತುಗಳು ಅವೆಲ್ಲ ನಿಮ್ಗೆಲ್ಲ ಗೊತ್ತಿರುವಂಥದ್ದು, ಆದ್ದರಿಂದ ಅದನ್ನ ನಾನು ಹೇಳಬೇಕಾದ ಅಗತ್ಯ ಬರೋದಿಲ್ಲ. ಮಿಸ್ಟಿಸಿಸಮ್ ಮತ್ತು ಅನುಭವ ಅಂದ್ರೇನು, ಅದಕ್ಕೂ ರಿಲಿಜನ್ಗೂ ಇರುವಂಥ ಸಂಬಂಧವೇನು, ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಂಡು ಬರ್ತಾರೆ. ನಮ್ಮವರು ಹೇಳೋ ರೀತಿ ಬೇರೆ. ಅದನ್ನ ಬ್ರಹ್ಮಾನಂದ, ಬ್ರಹ್ಮಾನುಭೂತಿ, ಅವರ್ಣನೀಯವಾದಂತಹ ಅನಿರ್ವಚನೀಯವಾದ ಒಂದು ಅನುಭವ ಇತ್ಯಾದಿ ಅವುಗಳು. ವಿಜ್ಞಾನಿಗಳು ಅದನ್ನು ಇನ್ನೊಂದು ರೀತಿಯಲ್ಲಿ ವಿವರಿಸ್ತಾರೆ. ಸುಮ್ಮನೆ ಒಂದು ಎರಡು ಉದಾಹರಣೆಗೆ ಅದನ್ನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಅದನ್ನು ಹೇಳೋದಕ್ಕೆ ಈ ಭಾಷೆ ಏನು ಚರ್ಚೆ ಮಾಡೋದು ಅದೊಂದೇ ಕಾರಣ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಒಂದೆರಡು ಮಾತನ್ನು ಇಲ್ಲಿ. ಎರಿಕ್ ಫ್ರಾಮ್ ಅಂತ ಒಬ್ಬಾತ ಮತ್ತು ಫ್ರಾಯ್ಡ್ ಇನ್ನೊಬ್ಬ, ಇವರಿಬ್ಬರು ಹೇಗೆ ಈ ಅನುಭವವನ್ನು ಕುರಿತು ಹೇಳ್ಕೊಂಡು ಬರ್ತಾರೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಬಹುದು ಅಂತ ಅನ್ಕೊಂಡಿದ್ದೇನೆ. ಅದು ಒಂದೆರಡು ಮಾತು ಕೊಡ್ತೀನಿ.
ಇದು ಎರಿಕ್ ಫ್ರಾಮ್ ಹೇಳುವಂಥ ಮಾತು. ಮೋರ್ ಸ್ಪೆಸಿಫಿಕಲಿ ದಿ ಎಕ್ಸ್ ಆಟಿಟ್ಯೂಡ್, ಎಕ್ಸ್ ಅಂತಲೇ ಶಬ್ದವನ್ನು ಬಳಸ್ತಾ ನಾವು. ಫ್ರಾಮ್ಗೆ ರಿಲಿಜಿಯಸ್ ಮತ್ತು ಸ್ಪಿರಿಚುವಲ್ ಶಬ್ದಗಳು ಆ ಎಕ್ಸ್ಪೀರಿಯನ್ಸ್ ಅನ್ನು ಖಚಿತವಾಗಿ ಹೇಳಲಾರವು ಅಂತ ಅನಿಸ್ತದೆ. ನೀವು ಸ್ಪಿರಿಚುವಲ್ ಅಂದ್ರೂ ಆ ಅನುಭವವನ್ನು ಹೇಳೋಕ್ಕಾಗಲ್ಲ, ರಿಲಿಜನ್ ಅಂದ್ರು ರಿಲಿಜಿಯಸ್ ಎಕ್ಸ್ಪೀರಿಯನ್ಸ್ ಅಂದ್ರೂ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಅನ್ನೋದನ್ನೇ ಬಳಸ್ತಾನಾದ. ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಇನ್ ದ ಫಾಲೋಯಿಂಗ್ ಟರ್ಮ್ಸ್: ಎ ಲೆಟಿಂಗ್ ಗೋ, ಆಗಲೇ ಅವರು ಹೇಳಿದ್ರು ಅಹಂ ಅಂತ ಶಬ್ದವನ್ನ ಬಳಸಿದ್ರು ಅವರು. ಆದ್ರೆ ಅವರು ಬಳಸೋದು ಶಬ್ದ ಅದು ಎಗೋ ಅನ್ನೋ ಶಬ್ದ, ಅಹಂ ಅನ್ನೋ ಶಬ್ದ ಒಂದೇ ಆರ್ಯ ಭಾಷೆಯ ಮೂಲದಿಂದ ಬಂದಂಥವು. ಅವೆಲ್ಲ ಲ್ಯಾಟಿನ್ ಮೂಲದಿಂದ ಎಗೋ ಬಂದಿರುವಂಥದ್ದು, ಅದರದೇ ಸಂಸ್ಕೃತದ ಮೂಲದಲ್ಲಿ ಅಹಂ ಅಂತ ಇರೋದು. ಎರಡೂ ಒಂದದೇ. ಆ ಮತ್ತು ಹಾ ಅಂತ ವಿಚಿತ್ರವಾಗಿ ಅದನ್ನ ಹೇಳ್ಕೊಳ್ಳೋದಕ್ಕೋಸ್ಕರ, ವಿವರಣೆಗೆ ಸುಲಭವಾಗಿ ನೆನಪಿನಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಆ ಮತ್ತು ಹಾ ಅಂತ ಹೇಳ್ಕೊಳ್ಳೋದು ಅಷ್ಟೇನೆ. ಅದು ಅಹಂ ಅನ್ನೋದು ಎ ಲೆಟಿಂಗ್ ಗೋ ಆಫ್ ಒನ್ಸ್ ಎಗೋ, one's greed, and with it of one's fears, a giving up the wish to hold on to the ego as if it were an indestructible separate entity ಅನ್ನೋದನ್ನ. ಎ ಮೇಕಿಂಗ್ ಒನ್ ಸೆಲ್ಫ್ ಎಂಟಿ, ನೋಡಿ ಎಷ್ಟು ಹತ್ರಕ್ಕೆ ಬರ್ತದೆ ಅವರು ಹೇಳುವ ಬಯಲು ಅನ್ನುವ ಕನ್ನಡ ಶಬ್ದಕ್ಕೆ, ಕನ್ನಡದಲ್ಲಿ ಅದನ್ನ ಶೂನ್ಯ ತತ್ವಕ್ಕೆ ಬಳಸುವಂತ ರೀತಿ. ಒನ್ ಸೆಲ್ಫ್ ಎಂಟಿ ಇನ್ ಆರ್ಡರ್ ಟು ಬಿ ಏಬಲ್ ಟು ಫಿಲ್ ಒನ್ ಸೆಲ್ಫ್ ವಿತ್ ದ ವರ್ಲ್ಡ್, ಟು ರೆಸ್ಪಾಂಡ್ ಟು ಇಟ್, ಟು ಲವ್ ಟು ಇಟ್. ನಮ್ಮ ಸುತ್ತಲ ಜಗತ್ತಿನ ಬಗ್ಗೆ ಭಾಷೆ ಕಲ್ಪಿಸಿಕೊಳ್ಳೋದಕ್ಕೆ ನೆರವಾಗುತ್ತದೆ ಅನ್ನೋದ್ರ ಜೊತೆ ಅವರು ಇನ್ನೊಂದು ಮಾತನ್ನು ಹೇಳೋದು, ನಾವು ಸುತ್ತಲ ಜಗತ್ತನ್ನ ನೋಡುವ ರೀತಿಯನ್ನ ನಮ್ಮ ಭಾಷೆ ಸೃಷ್ಟಿಸುತ್ತೆ ಅನ್ನೋ ಮಾತನ್ನು ಅವರು ಹೇಳೋದು. ಅದು ಅಲ್ಲಿರೋ ಒಂದು ಕನ್ನಡದಲ್ಲಿ ಎಷ್ಟು ಬಣ್ಣ ಹೇಳೋದಕ್ಕೆ ಸಾಧ್ಯ ಕನ್ನಡ ಶಬ್ದದಲ್ಲಿ, ಅಚ್ಚ ಕನ್ನಡ ಶಬ್ದದಲ್ಲಿ. ಆದರೆ ಫ್ರೆಂಚಿನಲ್ಲಿ ಒಂದು 100 ಬಣ್ಣಗಳನ್ನ ಹೇಳಬಹುದು, ಪ್ರತ್ಯೇಕ ಶಬ್ದಗಳಾಗಿ. ಅಂದ್ರೆ ನಾವು ಜಗತ್ತನ್ನ ನೋಡೋದ್ರೊಳಗೆ ನಾವು ಕಂಡದ್ದು ನಮ್ಮ ಭಾಷೆಗೆ ಅಷ್ಟು ಶಬ್ದಗಳು ಮಾತ್ರ. ಅಂದರೆ ನಮ್ಮ ಆಲೋಚನೆ ಮತ್ತು ಭಾಷೆಗೆ ಇರುವ ಆ ಸಂಬಂಧದ ರೀತಿ. ವಿತ್ ದ ವರ್ಲ್ಡ್, ಟು ರೆಸ್ಪಾಂಡ್ ಟು ಇಟ್, ಟು ಲವ್ ಇಟ್, ಟು ಮೇಕ್ ಒನ್ ಸೆಲ್ಫ್ ಎಂಟಿ ಡಸ್ ನಾಟ್ ಎಕ್ಸ್ಪ್ರೆಸ್ ಪ್ಯಾಸಿವಿಟಿ ಬಟ್ ಓಪನ್ನೆಸ್, ಮನಸ್ಸಿನ ತೆರೆದ ಮನಸ್ಸಿನ ರೀತಿ. Indeed, if one cannot make oneself empty, how can one respond to the world? How can one see, hear, feel, love if one is filled with one's ego, if one is driven by greed? ಇದು ಈ ಒಂದು ಅನುಭವವನ್ನು ಒಬ್ಬ ಮನೋವಿಜ್ಞಾನಿ ಹೇಳುವಂತಹ ರೀತಿ. ಅದನ್ನ ಬೇರೆ ಬೇರೆ ರೂಪದಲ್ಲಿ ನಮ್ಮವರು ಅದನ್ನೆಲ್ಲ ಹೇಳ್ಕೊಂಡು, ಅನುಭಾವಿಗಳು ಅಂತ ಅನುಭವ ಅನ್ನೋದನ್ನ ಏನು ಹೇಳ್ಕೊಂಡು ಬರ್ತಾರೆ. ವಿಶೇಷವಾದ ಒಂದು ಸಂವೇದನೆ ಅನ್ನೋ ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಆ ಸಂವೇದನಾ ಜ್ಞಾನ ಅನ್ನುವ ಸಂದರ್ಭದಲ್ಲಿ ಆಗ ತಟಕ್ಕನೆ ನನಗೆ ನೆನಪು ಬಂದದ್ದು ತೀನಂಶ್ರೀ ಅವರ ಒಂದು ಪುಟ್ಟ ಪ್ರಬಂಧ. ಆ ಮಗು ಅಳೋದನ್ನ ಹೇಳಿದ್ರಲ್ಲ, ಇವರು ತೀನಂಶ್ರೀ ಅವರು ಕುಳಿತಿದ್ದಾರೆ ಮನೆಯಲ್ಲಿ. ಅವರ ಶ್ರೀಮತಿಯವರು ಹೊರಗಡೆ ಎಲ್ಲೋ ಪಕ್ಕದ ಮನೆಗೂ ಇಲ್ಲಿಗೂ ಹೋಗ್ಬೇಕಾಯ್ತು. ಅವ್ರಿದ್ದವರು ನೀವು ಓದ್ತಾ ಕೊಡ್ತಿದ್ದೀರಿ, ಮಗುವಿಗೆ ಅಲ್ಲಿ ಮಲಗಿದೆ, ಅದು ಎದ್ದು ಕೂಡ್ಲೇನೆ ಹಾಲು ಕುಡಿಸ್ಬೇಕು, ಏನಾದ್ರು ಹತ್ತರೆ ಹಾಲು ಕುಡಿಸಿ ಅಂತ ಹೇಳಿಬಿಟ್ಟು ಹೋಗಿರ್ತಾರೆ. ಇವ್ರು ಪಾಡಿಗೆ ಓದ್ತಾ ಇರ್ತಾರೆ. ಮಗು ಅಳದಕ್ಕೆ ಶುರು ಮಾಡುತ್ತೆ. ಇದೋ ಯಾಕೋ ಮನೇಲಿ ಮಗು ಅಳ್ತಾ ಇದೆಯಲ್ಲ, ಏನ್ ತಾಯಿ ಅಂದ್ರಪ್ಪ, ಒಂದು ಸ್ವಲ್ಪನೂ ಜ್ಞಾನ ಇಲ್ಲ ಅವ್ರಿಗೆ ಅಂತ ಅನ್ಕೊಳ್ತಾರೆ. ಇನ್ನೂ ಜೋರಾಗಿ ಅಳೋ ಶಬ್ದ ಕೇಳಿಸುತ್ತೆ. ಇಲ್ಲಿ ಯಾರೋ ಪಕ್ಕದ ಮನೆಯಲ್ಲೋ ಇರಬೇಕು ಅಂತ ಕಾಣಿಸುತ್ತೆ ಅಂತ ಅನ್ಕೊಳ್ತಾರೆ. ಆಮೇಲೆ ಇನ್ನೂ ನೋಡ್ತಾ ಇದ್ದಾರೆ, ಮತ್ತೆ ಅಳು ಜೋರ್ ಆದ್ಮೇಲೆ ಚಟಕ್ಕನೆ ಇದು ನನ್ನ ಹೆಂಡತಿ ಏನು ಹೇಳಿಲ್ಲ, ಮಗು ಹೋಗ್ತದೆ. ಚಟಕ್ಕನೆ ಕೈನಲ್ಲಿ ಹಿಡಿದ ಪುಸ್ತಕ, ಗಂಭೀರವಾದ ಚಿಂತನೆ ಎಲ್ಲ ದಫಕ್ಕನೆ ಕೆಳಕ್ಕೆ ಬೀಳ್ತದೆ. ಓಡೋಗ್ಬಿಟ್ಟು ಆ ಮಗು ನಿಂತ್ಕೊಂಡು ಹಾಲನ್ನ ಕುಡಿಸುವ. ಅದು ಸಂವೇದನೆ ಮತ್ತು ಜ್ಞಾನಕ್ಕೆ ಇರುವ ಒಂದು ಇದನ್ನ ಬಹಳ ಸೊಗಸಾಗಿ ಅವರು ಹೇಳ್ಕೊಂಡು ಬರ್ತಾರೆ. ಇಂಥದ್ದು ಒಂದು ಮಾತು ಅದು.